ಮಕ್ಕಳೇ, ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ಒಂದು ಚಟುವಟಿಕೆಯನ್ನು ನೋಡ್ತಾ ಹೋಗೋಣ. ಪರೀಕ್ಷೆಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ನೀಡ್ತಾರೆ. ಅಂದರೆ ಮೊದಲ ಪದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದ ಕೊಟ್ಟಿರ್ತಾರೆ. ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಆ ಪದವನ್ನು ನೋಡಿಕೊಂಡು ನಾವು ನಾಲ್ಕನೆಯ ಪದವನ್ನು ಬರಿಬೇಕು. ಈ ಚಟುವಟಿಕೆಯಲ್ಲಿ ಏನಂದರೆ ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದ ಇರುತ್ತೆ. ಹಾಗೆ ನಾವು ಮೂರನೇ ಪದವನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೇಗೆ ಸಂಬಂಧವನ್ನು ಕಲ್ಪಿಸಿರ್ತಾರೋ ಹಾಗೆಯೇ ನಾವಿಲ್ಲಿ ನಾಲ್ಕನೇ ಪದವನ್ನು ಬರಿಬೇಕಾಗುತ್ತೆ. ಅಂದರೆ ಮೊದಲನೇ ಪದವನ್ನು ನೋಡಿಕೊಂಡು ಎರಡನೇ ಪದ ಕ್ಲೂ ಕೊಟ್ಟಿರ್ತಾರೆ. ಇದರ ಪ್ರಕಾರನೇ ನಾವು ಇಲ್ಲಿ ನಾಲ್ಕನೇ ಪದವನ್ನು ಬರಿಬೇಕಾಗುತ್ತೆ. ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂದರೆ ವಿರುಕ್ತಿಗಳು, ಜೋಡಿ ನುಡಿ, ವಿಭಕ್ತಿ ಪ್ರತ್ಯಯಗಳು, ಸಮಾಸಗಳು, ಸಂಧಿಗಳು, ಕವಿ ಮತ್ತು ಅವರ ಕೃತಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರ ಕೃತಿಗಳು ಬಂದಿರ್ಬೋದು. ಮತ್ತು ಇಲ್ಲೊಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರು ಕೊಟ್ಟು ಅವರ ಕೃತಿಯ ಬಗ್ಗೆ ಬರಿಬೇಕಾಗುತ್ತೆ. ಹೀಗೆ ಈ ರೀತಿಯ ಪ್ರಶ್ನೆಗಳು ಇಲ್ಲಿ ಬಂದಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಈ ರೀತಿಯ ಕ್ವಶನ್ಗಳನ್ನು ಕೇಳ್ತಾರೆ. ನೋಡಿ, ಇಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ. ನೋಡಿ, ಮೊದಲಿಗೆ ಕಪ್ ಅಂತಿದೆ. ಕಪ್ಪು ಕನ್ನಡದಲ್ಲಿ ಅದನ್ನು ಲೋಟ ಅಂತ ಕರೀತಾರೆ. ಹಾಗೆ ಇಲ್ಲಿ ಮೂರನೇ ಪದವನ್ನು ಗಮನಿಸಬೇಕು. ಇಲ್ಲಿ ನಮಗೇನು ಅರ್ಥ ಆಯಿತು ಅಂದರೆ ಪದದ ಅರ್ಥ ಅಂದರೆ ಕಪ್ ಅಂತಕ್ಕಂಥದ್ದು ಇಂಗ್ಲಿಷ್ ಪದವಾಯಿತು, ಆಂಗ್ಲ ಪದವಾಗಿರೋದ್ರಿಂದ ಅದನ್ನು ಕನ್ನಡಕ್ಕೆ ಅರ್ಥ ಬರೋದಾದರೆ ಲೋಟ ಅನ್ನೋದಾಯಿತು. ಹೀಗೆ ಇಲ್ಲಿ ಹೆಡ್ ಮಾಸ್ಟರ್ ಅಂತಿದೆ. ಆದರೆ ಇದನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದಾಗ ಮುಖ್ಯೋಪಾಧ್ಯಾಯರಾಗುತ್ತೆ. ಇಲ್ಲಿ ನಾವು ಏನಾಗಿದೆ ಅನ್ನೋದನ್ನ ನಾವು ನೋಡ್ಕೊಬೇಕು. ಸಂಧಿ ಆಗಿದೆಯಾ, ಬಿಡಿಸಿ ಬರೆದಿದ್ದಾರಾ, ಅಥವಾ ಜೋಡಿ ಪದನ, ದ್ವಿರುಕ್ತಿಯ, ಅನುಕರಣ ವ್ಯಯನ ಆಗ ನೋಡಿಕೊಂಡು ನಾವಿಲ್ಲಿ ಮೂರನೇ ಪದವನ್ನು ಗಮನಿಸಿ ಅದಕ್ಕೆ ನಾಲ್ಕನೇ ಪದದ ಸಂಬಂಧವನ್ನು ಬರಿಬೇಕು. ಇಲ್ಲಿ ಹೆಡ್ ಮಾಸ್ಟರ್ ಅಂತಿದೆ, ಅಲ್ಲಿ ನಾವು ನಾಲ್ಕನೇ ಪದವಾಗಿ ಮುಖ್ಯೋಪಾಧ್ಯಾಯರು. ಕನ್ನಡದಲ್ಲಿ ನಾವು ಮುಖ್ಯೋಪಾಧ್ಯಾಯರು ಅಂತ ಕರಿತೀವಿ. ನೆಕ್ಸ್ಟ್ ಹಾಗೆ ನೋಡಿ, ಇಲ್ಲಿ ಸರಮಾಲೆ ಅಂತಿದೆ. ಇದು ಜೋಡಿ ನುಡಿ ಅಂತ ಆಯಿತು. ಸರಮಾಲೆ ಅಂತಕ್ಕಂಥದ್ದು ಜೋಡಿ ನುಡಿ ಆದರೆ ಬಿಸಿ ಬಿಸಿ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಒಂದೇ ಪದ ಎರಡು ಬಾರಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಅಂದರೆ ಇದು ದ್ವಿರುಕ್ತಿ ಆಯಿತು. ದ್ವಿರುಕ್ತಿ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಅಗತ್ಯ ಇದ್ದಲ್ಲಿ ಅದನ್ನು ನೋಡ್ಬೋದು. ನೋಡಿ, ಸರಮಾಲೆ ಜೋಡಿ ನುಡಿ ಆಗುತ್ತೆ, ಬಿಸಿ ಬಿಸಿ ಅಂತಕ್ಕಂಥದ್ದು ದ್ವಿರುಕ್ತಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೂರನೇದಾಗಿ ಮಕ್ಕಳು, ಇದು ನಾಮಪದ ಆಯಿತು. ನಾಮಪದ ಅಂದರೆ ಗೊತ್ತಿದೆ ಈಗಾಗಲೇ, ವ್ಯಕ್ತಿ, ಪ್ರಾಣಿ, ಪಕ್ಷಿ, ಸ್ಥಳದ ಹೆಸರು, ಒಟ್ಟು ನಾವು ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದ ಅಂತ ಕರಿತೀವಿ. ಇಲ್ಲಿ ಮಕ್ಕಳು ಅಂತಕ್ಕಂಥದ್ದು ನಾಮಪದ ಆದರೆ ಓದರು ಅಂತಿದೆ. ಇಲ್ಲಿ ಓದರು ಅಂದರೆ ಇಲ್ಲಿ ಕ್ರಿಯೆ ನಡೀತಾ ಇದೆ. ಅಂದರೆ ಅವರು ಹೋದ್ರು, ಊರಿಗೆ ಹೋದ್ರು, ಎಲ್ಲಿಗೆ ಹೋದ್ರು, ಶಾಲೆಗೆ ಹೋದ್ರು, ಕೆಲಸ ನಡೀತಾ ಇದೆ. ಕೆಲಸ ನಡೆಯುವ ಪದವನ್ನು ಸೂಚಿಸುವುದು ಕ್ರಿಯಾಪದ. ಇಲ್ಲಿ ಓದರು ಅಂತಕ್ಕಂಥದ್ದು ಕ್ರಿಯಾಪದ. ನೆಕ್ಸ್ಟ್ ಹಾಗೆ ನೋಡೋಣ, ಮತ್ತೊಬ್ಬ ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಸಂಧಿ ಬಗ್ಗೆ ಗೊತ್ತಾಗಿದೆ. ಮತ್ತೊಬ್ಬ ಅಂತಕ್ಕಂಥದ್ದು ಲೋಪ ಸಂಧಿ ಅಂತೆ. ಇಲ್ಲಿ ಅತ್ಯಂತ ಅಂತ ಕೊಟ್ಟಿದ್ದಾರೆ ಮೂರನೇ ಪದ. ನಾವು ಅದನ್ನು ಮೊದಲಿಗೆ ಬಿಡಿಸ್ಕೋಬೇಕು. ಬಿಡಿಸಿ ಬರೆದಾಗ ಕರೆಕ್ಟಾಗಿ ಸ್ಪಷ್ಟವಾಗಿ ಬಿಡಿಸಿ ಬರೆದಾಗ ನಮಗೆ ಸಂಧಿ ಹೆಸರು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಅತ್ಯಂತ ಅಂತಿದೆ. ಮೊದಲಿಗೆ ಈ ಪದವನ್ನು ನಾವು ಬಿಡಿಸಿ ಬರ್ಕೋಬೇಕು. ಇನ್ನೊಂದು ಕ್ಲೂ ಪ್ರಕಾರ ಹೇಳ್ಬೇಕಂದ್ರೆ ಯಾವತ್ತು ಬಂದಿರತಕ್ಕಂಥ ಪದಗಳು ನಾವು ಹೆಣ್ಣು ಸಂಧಿಗೆ ನಾವು ನೋಡ್ಬೋದು. ನೋಡಿ, ಇಲ್ಲಿ ಅತ್ಯಂತ ಅಂತಿದೆ, ಇಲ್ಲಿ ಯಾವತ್ತು ಇದೆ. ಅದನ್ನು ಬಿಡಿಸಿ ಬರೆಯೋಣ ಮೊದಲಿಗೆ. ನೋಡಿ, ಅತಿ ಪ್ಲಸ್
ಅಂತ ಈಕ್ವಲ್ಸ್ ಅತ್ಯಂತ. ನೋಡಿ ಇಲ್ಲಿ ಅತಿ ಪೂರ್ವ ಪದದ ಕೊನೆಯಲ್ಲಿ ನಮಗೆ ಈ ಕೇಳಿಸ್ತಾ ಇದೆ. ಉತ್ತರ ಪದದಲ್ಲಿ ನಾವು ಆವನ್ನು ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಇದ್ದು ಇಲ್ಲಿ ಸವರ್ಣ ಸ್ವರಗಳಿದಾವೆ. ಅಂದ್ರೆ ಈಗೆ ಇಲ್ಲಿ ಉತ್ತರ ಪದದ ಜಾಗದಲ್ಲಿ ಏನಾಗ್ತಾ ಇದೆ, ಸಂಧಿ ಪದ ಆಗ್ಬೇಕಾದ್ರೆ ಯಾವತ್ತು ಬಂದಿದೆ. ಅಂದ್ರೆ ಈ ಬಂದಾಗ ಇಲ್ಲಿ ಉತ್ತರ ಪದದಲ್ಲಿ ಯಾವ ಆಗುತ್ತೆ. ಇಲ್ಲಿ ಒತ್ತಕ್ಷರವಾಗಿ ಯಾ ಬಂದಿದೆ ನೋಡ್ಬೋದು. ಅತಿ ಪ್ಲಸ್ ಅಂತ, ಅತಿ ಪೂರ್ವ ಪದದ ಕೊನೆಯಲ್ಲಿ ಈ, ಉತ್ತರ ಪದದ ಮೊದಲಲ್ಲಿ ಆ ಇದೆ. ಅಂದ್ರೆ ಸವರ್ಣ ಸ್ವರಗಳೇ ಆಗುತ್ತೆ. ಅಂದ್ರೆ ವಿರುದ್ಧ ಸವರ್ಣ ಸ್ವರಗಳು. ಇದು ಆ ಸವರ್ಣ ಸ್ವರ, ಇಲ್ಲಿ ಈ ಸವರ್ಣ ಸ್ವರ. ವಿರುದ್ಧ ಸವರ್ಣ ಸ್ವರಗಳು ಬಂದಾಗ ಸಂಧಿ ಪದವಾಗಬೇಕಾದ್ರೆ ಉತ್ತರ ಪದದ ಜಾಗದಲ್ಲಿ ಯಾವ ಒತ್ತಕ್ಷರ ಬಂದಿದೆ, ಯಾ ಬಂದಿರೋದ್ರಿಂದ ಇದು ಎಣ್ ಸಂಧಿ ಆಗುತ್ತೆ. ನೋಡಿ, ಮತ್ತೊಬ್ಬ ಲೋಪಸಂಧಿ ಆದ್ರೆ ಅತ್ಯಂತ ಎಣ್ ಸಂಧಿ ಆಗುತ್ತೆ. ನೆಕ್ಸ್ಟ್ ಹಾಗೆ ಜೀವನದಲ್ಲಿ ಸಪ್ತಮಿ ವಿಭಕ್ತಿ ಅಂತೆ. ನೋಡಿ ಇಲ್ಲಿ ಜೀವನ ಪ್ಲಸ್ ಅಲ್ಲಿ. ನೋಡಿ ಇಲ್ಲಿ ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಾಗೆ ಇಲ್ಲಿ ರುಚಿಯನ್ನು ಅಂತ ಕೇಳಿದ್ದಾರೆ. ಇಲ್ಲಿ ರುಚಿ ಪ್ಲಸ್ ಅನ್ನು ಅಂತಕ್ಕಂಥದ್ದು ಯಾವ ವಿಭಕ್ತಿ ಅಂತ ಬರಿಬೇಕು ನಾವು. ನೋಡಿ ಇಲ್ಲಿ ನಾವು ಪ್ರಥಮ ವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಈಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಇದಿಷ್ಟು ನಮಗೆ ಮೊದಲೇ ಗೊತ್ತಿರಬೇಕು. ನೋಡಿ, ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಇಲ್ಲಿ ಕೇಳಿರುವ ಶಬ್ದ ಯಾವುದು ಅಂದ್ರೆ, ಪದ ಯಾವುದು ಅಂದ್ರೆ ರುಚಿ ಅನ್ನು. ರುಚಿ ಪ್ಲಸ್ ಅನ್ನು ಅಂತಿದೆ. ರುಚಿ ಅನ್ನು ಅಂತ ಆದ್ರೆ ನಮ್ಗೆ ಇಲ್ಲಿ ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಆಯ್ತು. ನೋಡಿ, ಹೀಗೆ ಈ ತರ ಚಟುವಟಿಕೆಗಳು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ 9th 10th ಪರೀಕ್ಷೆಗಳಲ್ಲಿ ಕೊಡ್ತಾರೆ. ಹಾಗಾಗಿ ಈ ಒಂದು ಚಟುವಟಿಕೆಯನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇದು ಉಪಯುಕ್ತ ಆಗಿದೆ ಅನ್ಕೊಂತೀನಿ. ಉಪಯುಕ್ತ ಆದಲ್ಲಿ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.